ಹಾಯ್ ಸ್ನೇಹಿತರೆ, ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಫೈರ್ಮ್ಯಾನ್ ರಿಕ್ರೂಟ್ಮೆಂಟ್ 2024 1130 ಪೋಸ್ಟ್ ಆಲ್ ಇಂಡಿಯಾದಲ್ಲಿ ಇದಾವೆ. ಅದರಲ್ಲಿ ಕರ್ನಾಟಕದಲ್ಲಿ 33 ಪೋಸ್ಟ್ ಖಾಲಿ ಇದ್ದಾವೆ. ಇದಕ್ಕೆಲ್ಲ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ ವಯಸ್ಸಿನ ಮಿತಿ 30/9/2024 ಕನಿಷ್ಠ ವಯಸ್ಸಿನ ಮಿತಿ 18 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸಿನ ಮಿತಿ 23 ವರ್ಷ ಆಗಿರಬೇಕು. ಹಾಗೆ ಇದಕ್ಕೆ ಏಜ್ ರಿಲ್ಯಾಕ್ಷನ್ ಸಹಿತ ಕೊಟ್ಟಿದ್ದಾರೆ. SC/ST ಆಗಿದ್ರೆ 5 ವರ್ಷ ತನಕ ನಿಮಗೆ ಏಜ್ ರಿಲ್ಯಾಕ್ಷನ್ ಇರುತ್ತೆ. OBC ಆಗಿದ್ರೆ 3 ವರ್ಷ, ಮಾಜಿ ಸೈನಿಕರಾಗಿದ್ರೆ 3 ವರ್ಷ ಆಗಿರ್ತವೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 100 ರೂಪೀಸ್ ಇರುತ್ತೆ. OBC ಮತ್ತೆ GM ಇದ್ರೆ 100 ರೂಪೀಸ್. SC/ST ಆಮೇಲೆ ಎಕ್ಸೈಸ್ ಮಗೆ ಯಾವುದೇ ತರ ಫೀಸ್ ಇರೋಂಗಿಲ್ಲ. ಇನ್ನು ಇದಕ್ಕೆ ಸ್ಯಾಲರಿ ಬಂದ್ಬಿಟ್ಟು 21,700 69,100 ನೀವು ಸ್ಯಾಲರಿನ ಇದರಲ್ಲಿ ಪಡಿಬಹುದು. ಇನ್ನು ಇದಕ್ಕೆಲ್ಲ ಏನು ಅರ್ಹತೆ ಬೇಕಂತಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿ ಸಹಿತ 12ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಕಡ್ಡಾಯವಾಗಿ ಸೈನ್ಸ್ ನವರು ಒಂದು ವಿಷಯವಾಗಿ ಓದಿರಬೇಕು, ಮಾತ್ರ ಅವರು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಇನ್ನು ಇದಕ್ಕೆ ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಅಂತಂದ್ರೆ ಅದನ್ನು ಸಹಿತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು PET ಇದಕ್ಕೆ 5 ಕಿಲೋಮೀಟರ್ ರನ್ನಿಂಗ್ ಇವೆಂಟ್ ನ ನೀವು 24 ನಿಮಿಷದಲ್ಲಿ ಕವರ್ ಮಾಡಬೇಕು. ಇನ್ನು PST ಬಂದ್ಬಿಟ್ಟು ನಿಮಗೆ ಹೈಟ್ 170 ಇರುತ್ತೆ, ಮತ್ತೆ ಚೆಸ್ಟ್ 80 ಇಂದ 85 ವರೆಗೂ ಇರುತ್ತೆ. ನೀವು 5 ಸೆಂಟಿಮೀಟರ್ ನ ಎಕ್ಸ್ಪೆನ್ಸ್ ಮಾಡಬೇಕು. ನೀವೇನಾದ್ರೂ ಮಾರಾಟ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ 165 ಹೈಟ್ ಇರಬೇಕು. 78 ಇಂದ 80 ಚೆಸ್ಟ್ ಇದ್ರೆ ಸಾಕು. ಯಾರೆಲ್ಲ PET ಮತ್ತು PST ಅನ್ನ ಕ್ಲಿಯರ್ ಮಾಡ್ತೀರಾ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದು ಸಹಿತ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ, 120 ಮಿನಿಟ್ಸ್ ಇರುತ್ತೆ. ಪಾರ್ಟ್ ಎಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಮಾರ್ಕ್ಸ್ 25 ಕ್ವಶನ್ಸ್. ಪಾರ್ಟ್ ಬಿ ಇಲ್ಲಿ ಜನರಲ್ ನಾಲೆಜ್ ಅಂಡ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸ್. ಪಾರ್ಟ್ ಸಿ ಇಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 25 ಕ್ವಶನ್ 25 ಮಾರ್ಕ್ಸ್. ಪಾರ್ಟ್ ಡಿ ಇಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ನೀವು ಯಾವ ಚೂಸ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ 25 ಕ್ವಶನ್ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 120 ಮಿನಿಟ್ಸ್ ಇರುತ್ತೆ. ಇದು ಬಂದ್ಬಿಟ್ಟು CRPF ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ನಾ ಅಪ್ಲೈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಹಾಗೆ ಇದರ ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಅದಕ್ಕೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಮಾಡ್ರಿ. ಹಾಗೆ ಇದೇ ತರ ಜಾಬ್ ಅಪ್ಡೇಟ್ ಇನ್ಸ್ಪಿರೇಷನ್ ಸ್ಟೋರಿಗಳು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ಸ್ ಜೊತೆ ಮಾಡಿ.